ಅಲ್ಲ, ಆದ್ರೆ ನನ್ನನ್ನು ಆ ರೀತಿ ಮಾಡಿದ್ದು ಇದೇ ಸಮಾಜ. ನನ್ನ ಮೌನವನ್ನ ದೌರ್ಬಲ್ಯ ಅಂತ ನಕ್ಕವರು ಈಗ ನನ್ನ ಕೋಪದ ಶಬ್ದ ಕೇಳಬೇಕು. ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಸ್ವಾರ್ಥಕ್ಕಾಗಿ ನನ್ನ ಜೀವನದ ಜೊತೆ ಆಟ ಆಡಿದ ಪ್ರತಿಯೊಬ್ಬರೂ ಇಂದು ನನ್ನ ಎದುರು ನಿಲ್ಲಬೇಕು. ನಾನು ನ್ಯಾಯ ಕೇಳಲು ಬಂದಿಲ್ಲ, ನ್ಯಾಯ ಕೊಡಿಸಲು ಬಂದಿದ್ದೇನೆ. ಈ ಯುದ್ಧದಲ್ಲಿ ಗೆಲ್ಲೋದು ಒಬ್ಬನೇ, ಅದು ನಾನು ಅಥವಾ ನನ್ನೊಳಗಿನ ಡೆವಿಲ್. ಎಕ್ಸ್ಕ್ಯೂಸ್ ಮೀ ಪಿಸಿ, ಚೂರು ಎಸಿ ಹಾಕಮಲ್ಲ ಟಪ್ಸಕ್ಕೆ. ಅಲ್ಲ, ನಾನು ನಿನ್ ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಲುಕ್ಕಲ್ಲಿ ಅವ್ನ್ ಹೀರೋನೇ, ಆದ್ರೆ ಕಿಕ್ಕಲ್ಲಿದ್ರೆ ಫುಲ್ ಆನ್ ಟೆರರ್. ನಾನು ಹುಟ್ಟಿನಿಂದ ಡೆವಿಲ್ ಅಲ್ಲ, ಆದ್ರೆ ನನ್ನನ್ನು ಆ ರೀತಿ ಮಾಡಿದ್ದು ಇದೇ ಸಮಾಜ. ನನ್ನ ಮೌನವನ್ನ ದೌರ್ಬಲ್ಯ ಅಂತ ನಕ್ಕವರು ಈಗ ನನ್ನ ಕೋಪದ ಶಬ್ದ ಕೇಳಬೇಕು. ಅಧಿಕಾರಕ್ಕಾಗಿ, ಹಣಕ್ಕಾಗಿ, ಸ್ವಾರ್ಥಕ್ಕಾಗಿ ನನ್ನ ಜೀವನದ ಜೊತೆ ಆಟ ಆಡಿದ ಪ್ರತಿಯೊಬ್ಬರೂ ಇಂದು ನನ್ನ ಎದುರು ನಿಲ್ಲಬೇಕು. ನಾನು ನ್ಯಾಯ ಕೇಳಲು ಬಂದಿಲ್ಲ, ನ್ಯಾಯ ಕೊಡಿಸಲು. ಕನ್ನಡ ಮೂವಿ ಈ ಒಂದು ಚಿತ್ರದಲ್ಲಿ ಡಿ ಬಾಸ್ ದರ್ಶನ್ ಅವರು ನಟನೆ ಮಾಡ್ಯಾರು, ಹಾಗೂ ಇನ್ನಿತರ ಕನ್ನಡ ಕ್ಯಾರೆಕ್ಟರ್ಸ್ ಹಾಗೂ ಬೇರೆ ಬೇರೆ ಭಾಷೆಯ ಆಕ್ಟರ್ಸ್ಗಳು ಕೂಡ ಆಕ್ಟಿಂಗ್ ಮಾಡ್ಯಾರು. ಅಂದ್ರೆ ಈ ಒಂದು ಡೆವಿಲ್ ಸಿನಿಮಾ ಒಂದು 5-6 ತಿಂಗಳ ಹಿಂದೆ ಬಿಡುಗಡೆ ಆಯಿತು. ಅಂದ್ರೆ ನಮ್ಮ ಡಿ ಬಾಸ್ ದರ್ಶನ್ ಅವರು ಜೈಲಿನಲ್ಲಿ ಇರುವಾಗಲೇ ಬಿಡುಗಡೆ ಆಗೈತಿ. ನಮ್ಮ ಡಿ ಬಾಸ್ ಅಭಿಮಾನಿಗಳು ಯಾರು ದಯವಿಟ್ಟು ನಮ್ಮ ವಿಡಿಯೋಗೊಂದು ಪಟ್ನ ಲೈಕ್ ಮಾಡ್ರಿ. ಯಾಕಪ್ಪ ಅಂದ್ರೆ ನಮ್ಮ ಒಂದು ವಿಡಿಯೋ ಎಲ್ಲರಿಗೂ ರೀಚ್ ಆಗಬೇಕು. ಹಂಗೆ ಮತ್ತು ನಿಮಗೂ ಹೆಂಗೆ ಅನಿಸುತ್ತೆ ಅಂತ ಹೇಳಬೇಕು. ಇದರಲ್ಲಿ ಡಿ ಬಾಸ್ ದರ್ಶನ್ ಅವರ ಒಂದು ಚಿತ್ರದಲ್ಲಿ, ಡೆವಿಲ್ ಎಂಬ ಚಿತ್ರದಲ್ಲಿ, ಈ ಚಿತ್ರವು ಇಬ್ಬರ ಒಂದು ಕ್ಯಾರೆಕ್ಟರ್ಗಳನ್ನ ಹೊಂದಿತ್ತು ನೋಡ್ರಿ. ಅಂದ್ರೆ ಇಬ್ರು ಡಿ ಬಾಸ್ ದರ್ಶನ್ ಅವರು ಅದಾರ ನೋಡ್ರಿ. ಅಂದ್ರೆ ಇದರಲ್ಲಿ ಡಬಲ್ ಪಾತ್ರ ಐತ್ ನೋಡ್ರಿ. ಇಲ್ಲಿ ನಮ್ಮ ಬಿಗ್ ಬಾಸ್ ನಲ್ಲಿ ಹೋದಂತಹ ಗಿಲಿ ಅವರು ಕೂಡ ಪಾತ್ರ ಮಾಡ್ಯಾರ್ರಿ. ಹಂಗ ನೀವು ನೋಡ್ತಾ ಇರ್ಬೋದು, ನಮ್ಮ ಡಿ ಬಾಸ್ ದರ್ಶನ್ ಅವರು ಅದ್ಭುತವಾದಂತಹ ಒಂದು ಆಕ್ಟಿಂಗ್ ಮಾಡ್ಯಾರ ನೋಡ್ರಿ. ಹೊಸ ಅಂದ್ರೆ ಈಗಿನ ಸದ್ಯಕ್ಕೆ ಟ್ರೆಂಡಿಗೆ ಇರುವಂತದ ಒಂದು ಏನೇನೈತಪ್ಪ ಆ ರೀತಿಯ ಒಂದು ಆಕ್ಟಿಂಗ್ ಮಾಡ್ಯಾರ ಅವ್ರಿ. ಅವರ ಒಂದು 50ನೇ ವಯಸ್ಸು, ಅಂದ್ರೆ ಈಗ 49 ಆಗಿರ್ಬೋದು ವಯಸ್ಸು. ಆ ವಯಸ್ಸಿನಲ್ಲಿ ಕೂಡ ಇಷ್ಟೊಂದು ಪುರುಷರ ಒಂದು ಚಿತ್ರವನ್ನ ಮಾಡ್ಯಾರ ನಮ್ಮ ಡಿ ಬಾಸ್ ದರ್ಶನ್ ಅವರು. ಈಗ ಅವರು ಸದ್ಯಕ್ಕೆ ಜೈಲಿನಲ್ಲಿ ಅದಾರು. ಹಂಗ ನಿಮ್ಗೆ ಹೇಳ್ಬೇಕಂದ್ರ ಈ ಒಂದು ಇದುವರೆಗೂ ಒಂದು ಚಿತ್ರ ಅಷ್ಟೇ ಅಲ್ಲ, ಅದರ ಒಂದು ಮೌಲ್ಯವನ್ನ ಕೂಡ ಹೊಂದೈತಿ ನೋಡ್ರಿ. ಅಂದ್ರೆ ಸ್ವಲ್ಪ ಹೆಂಗೈತಪ್ಪ ಅಂದ್ರೆ ಈ ಸಿನಿಮಾ ನೋಡಾಕ ಫುಲ್ ಅಂದ್ರೆ ಫುಲ್ ಇಂಟ್ರೆಸ್ಟಿಂಗ್ ಐತಿ ನೋಡ್ರಿ. ಯಾಕಪ್ಪ ಅಂದ್ರೆ ಹೊಸ ಒಂದು ಕ್ಯಾರೆಕ್ಟರ್ಸು ಮತ್ತು ಹೊಸ ನೋಡಾಕ ಸ್ವಲ್ಪ ಇಷ್ಟ ಆಕೈತಿ ನೋಡ್ರಿ. ಈಗಿನ ಟ್ರೆಂಡ್ ತಕ್ಕಂಗೆ ಐತಿ ನೋಡ್ರಿ. ಓಲ್ಡ್ ಅನ್ಸಂಗಿಲ್ರಿ ಇದು ಸಿನಿಮಾ. ಈಗಿನ ಒಟ್ಟೆ ಹೆಂಗೆ ಸಿಚುವೇಶನ್ ತಕ್ಕ ಹೆಂಗೈತಿ, ಫೈಟಿಂಗ್ ಆಗಿರ್ಬೋದು, ಎಮೋಷನಲ್ ಸೀನ್ಸ್ ಆಗಿರ್ಬೋದು, ಡಬಲ್ ಆಕ್ಟಿಂಗ್ ಆಗಿರ್ಬೋದು, ಹಾಗೂ ಇನ್ನು ಬೇರೆ ಬೇರೆ ರೀತಿಯಾದಂತಹ ಒಂದು ಈ ಚಿತ್ರವನ್ನು ನಾವು ಇಲ್ಲಿ ಕಾಣಬಹುದಾಗೈತಿ ನೋಡ್ರಿ. ಅಂದ್ರೆ ನಿಮಗೇನು ಡಿ ಬಾಸ್ ಅಭಿಮಾನಿಗಳು ಆಗಿದ್ರೆ ನೀವು ಡೆವಿಲ್ ಒಂದು ಚಿತ್ರಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ. ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಅಂದ್ರೆ ನಮ್ಮ ಡಿ ಬಾಸ್ ಸಂಬಂಧಪಟ್ಟಂತ ಅಥವಾ ನಮ್ಮ ಕನ್ನಡದ ಟಾಪ್ ನಟರಾದಂತಹ ಹಲವು ಒಂದು ನಾಯಕರ ಒಂದಿಷ್ಟು ಟಾಪಿಕ್ ಅನ್ನ ಮಾಡಿಕೊಳ್ತೇವೆ ನೋಡ್ರಿ. ಹಂಗ ಅವರ ಬಗ್ಗೆ ಸಂದರ್ಶನ ಕೂಡ, ಅಂದ್ರೆ ಅವರ ಬಗ್ಗೆ ಒಂದು ಟಾಪಿಕ್ ವಿವರಣೆ ಮಾಡ್ಕೋತ ಹೊಂಕ ನೋಡ್ರಿ. ನಮ್ಮ ಒಂದು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹಾಕ್ಮ ಅಂದ್ರೆ ನೆಕ್ಸ್ಟ್ ವಿಡಿಯೋ ರೆಕಮೆಂಡ್ ಹಾಕಾವು. ಹಂಗ ನೀವು ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಬಾಸ್ ಅಂತ ಕಮೆಂಟ್ ಮಾಡ್ರಿ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೆ ನೋಡ್ರಿ. ಯಾಕಪ್ಪ ಅಂದ್ರೆ ಈ ಡಿ ಬಾಸ್ ದರ್ಶನ್ ಅವರ ಒಂದು ಚಿತ್ರ ಅತ್ಯದ್ಭುತವಾಗೈತಿ ನೋಡ್ರಿ. ಹಂಗಾರ ಈಗ ಅದನ್ನ ಭಾಳ ಟಾಪಿಕ್ ಅನ್ನ ಹಾಕಕ್ ಬರಂಗಿಲ್ರಿ. ಅದ್ರ ಸಂಬಂಧ 1 ನಿಮಿಷದ ಅಷ್ಟ ನಿಮಗೆ ಶಾರ್ಟ್ ಹಾಕಿ ನೋಡ್ರಿ. ದಯವಿಟ್ಟು ಕ್ಷಮಿಸ್ರಿ. ಹಂಗ ಮತ್ತೆ ಸಿನಿಮಾನ ಹಾಕ್ಬೇಕಂತಿದ್ರ ಆ ರೈಟ್ಸ್ ನಮಗೆ ಇರಂಗಿಲ್ರಿ. ಅದಕ್ಕೋಸ್ಕರ ಒಂದಿಷ್ಟು ವಿವರಣೆಯ ಮೂಲಕ ಡೆವಿಲ್ ಚಿತ್ರವನ್ನ ನಿಮ್ಮ ಮುಂದೆ ತಂದನ್ ನೋಡ್ರಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ರಿ. ನೆಕ್ಸ್ಟ್ ಒಂದು ವಿಡಿಯೋದಾಗ ಸಿಗ್ತೀನಿ ನೋಡ್ರಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.